ಯಾವುದೇ ಪೂರ್ವ ತಯಾರಿ ಇಲ್ಲದೆ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯಲು ಹೊರಟ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮಾಡುವುದು ಗೊತ್ತಿದ್ದರೂ ರಾಜ್ಯ ಸರ್ಕಾರವು 420 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಜಾತಿ ಗಣತಿ ಮಾಡಲು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ ಎಂದು ಮಾಜಿ ಸಚಿವ ಹಾಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಆರೋಪ ಮಾಡಿದರು. ಅವರು ಶುಕ್ರವಾರ ದಂಪತಿ ಸಮೇತ ಶ್ರೀ ಮಾರಿಕಾಂಬಾ ದೇವಿ ದರ್ಶನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಸಮೀಕ್ಷೆ ಆರಂಭಿಸಿರುವುದು ಈ ರಾಜ್ಯದ ದುರಂತ. ಈ ಹಿಂದೆ 160 ಕೋಟಿ ಖರ್ಚು ಮಾಡಿ ಕಾಂತರಾಜ ವರದಿ, ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನು ಮೂಲೆಗುಂಪು ಮಾಡಿದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ರಸ್ತೆ ಗುಂಡಿಗಳನ್ನು ನಾನು ನೋಡಿಲ್ಲ. ಉಡುಪಿಯಿಂದ ಶಿರಸಿಗೆ ಬರುವಷ್ಟರಲ್ಲಿ ಕನಿಷ್ಠ 5,000 ಗುಂಡಿಗಳನ್ನು ದಾಟಿ ಬಂದಿದ್ದೇನೆ. ಎಲ್ಲಾ ಕಡೆಗಳಲ್ಲಿ ಇದೊಂದು ಗುಂಡಿ ಸರ್ಕಾರ, ಅಭಿವೃದ್ಧಿ ವಿರೋಧಿ ಸರ್ಕಾರ, ಆಡಳಿತ ಯಂತ್ರದ ಕಾಳಜಿ ಇಲ್ಲದ ಸರ್ಕಾರ, ಅಭಿವೃದ್ಧಿ ವಿರುದ್ಧ ದೊಡ್ಡ ಮಟ್ಟದ ಜನಾಕ್ರೋಶ ಆಗಿದೆ ಎಂದರು. ಅಲ್ಲದೆ ಎಲ್ಲಾ ಜಾತಿಗಳನ್ನು ಒಡೆದು ಆ ಮೂಲಕ ಸಮಾಜ ಒಡೆಯುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ರಾಜ್ಯದ ತುಂಬೆಲ್ಲ ರಸ್ತೆಗಳು ಗುಂಡಿಮಯವಾಗಿದೆ. ಯಾವುದೇ ಅಭಿವೃದ್ಧಿಗೆ ವೇಗ ನೀಡುತ್ತಿಲ್ಲ. ಈ ಸರ್ಕಾರ ಜನರ ವಿರೋಧಿ ಸರ್ಕಾರವಾಗಿದ್ದು ನವೆಂಬರ್ನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುವ ಲಕ್ಷಣಗಳು ಕಾಣಿಸುತ್ತಿವೆ ಎಂದರು. ಈ ವೇಳೆ ದೇವಸ್ಥಾನದ ಅಧ್ಯಕ್ಷ ಆರ್.ಜಿ. ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್, ಧರ್ಮದರ್ಶಿ ಸುಧೀರ್ ಹಂದ್ರಾಳ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್, ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ, ಬಿಜೆಪಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ರವಿಚಂದ್ರ ಶೆಟ್ಟಿ, ನಾಗರಾಜ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಜಾತಿ ಗಣತಿಯನ್ನು ಅತ್ಯಂತ ತರಾತುರಿಯಾಗಿ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಮಾಡ್ತಾ ಇದೆ. ಆಡಳಿತ ಯಂತ್ರಕ್ಕೆ ಉಪಯೋಗ ಅನ್ನೋಕ್ಕಿಂತ ಹೆಚ್ಚಾಗಿ ತನಗೆ ರಾಜಕೀಯ ಲಾಭ ಆಗಬೇಕು ಅನ್ನುವಂಥ ಉದ್ದೇಶ ಇದರ ಹಿಂದೆ ಅಡಗಿದೆ. ಕಾಂತರಾಜು ಆಯೋಗದ ವರದಿಯನ್ನು 160 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಆ ವರದಿಯನ್ನು ಸ್ವೀಕಾರ ಮಾಡಲೇ ಇಲ್ಲ. ಈಗ 420 ಕೋಟಿ ರೂಪಾಯಿಯನ್ನು ಇದಕ್ಕೆ ಬಳಸಿಕೊಂಡು ಯಾವುದೇ ಪೂರ್ವ ಸಿದ್ಧತೆಯನ್ನು ಮಾಡದೆ ಇವತ್ತಿಗೆ 4ನೇ ದಿನ, ಇನ್ನು ಆ್ಯಪ್ಗಳೇ ಕೆಲವು ತಾಲೂಕುಗಳಿಗೆ ರೀಚ್ ಆಗಲೇ ಇಲ್ಲ, ಕೆಲವು ತಾಲೂಕುಗಳಲ್ಲಿ ಇನ್ನೂ ಪ್ರಾರಂಭವೇ ಆಗಲಿಲ್ಲ. ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ತರಾತುರಿಯಾಗಿ ಅರ್ಜೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದನ್ನು ಸಂಪೂರ್ಣವಾಗಿ ವಿಫಲ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗನ್ಸುತ್ತೆ ನವೆಂಬರ್ನಲ್ಲಿ ಅವರು ಅಧಿಕಾರವನ್ನು ತ್ಯಜಿಸುವಂಥ ಕಾಲ ಸನ್ನಿಹಿತ ಆಗಿರೋದ್ರಿಂದ ಈ ಜಾತಿ ಗಣತಿ ಅಥವಾ ಈ ಸಮೀಕ್ಷೆಯನ್ನು ಮಾಡುವಂಥ ತರಾತುರಿಯಲ್ಲಿ ಅವರಿದ್ದಾರೆ. ನಿಜವಾದಂಥ ಉದ್ದೇಶ ಇದ್ದಿದ್ರೆ ಅವರಿಗೆ ಒಂದು ಪೂರ್ವ ತಯಾರಿಯನ್ನು ವ್ಯವಸ್ಥಿತವಾಗಿ ಮಾಡಿ ಸಮೀಕ್ಷೆಯನ್ನು ಮಾಡ್ಬೋದಾಗಿತ್ತು. ಅವರಿಗೆ ಇದರಲ್ಲಿ ಒಳ್ಳೆಯದಾಗಬೇಕಿನ್ನಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭ ಬೇಕು ಅನ್ನುವಂಥ ದುರುದ್ದೇಶ ಇಟ್ಟುಕೊಂಡು ಈ ಸಮೀಕ್ಷೆ ಇವತ್ತು ನಡೀತದೆ. ಸರ್, ಈಗ ಇಡೀ ರಾಜ್ಯಾದ್ಯಂತ ಒಂದೇ ಒಂದು ಕಾಮಗಾರಿಗಳು ಆಗ್ತಾ ಇಲ್ಲ. ಪ್ರತಿಯೊಂದು ರಸ್ತೆಗಳು ಹೊಂಡಮಯವಾಗಿ ಇದು ಸರ್ಕಾರದ ಅಲ್ಲ. ಇದರಲ್ಲಿ ನೋಡಿ, ಇದೊಂದು ಅಭಿವೃದ್ಧಿ ವಿರೋಧಿ ಆದಂಥ ಸರ್ಕಾರ. ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಎನ್ನುವಂಥ ಘೋಷಣೆಯಲ್ಲಿ ರಾಜ್ಯದ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರ. ಇಷ್ಟು ಗುಂಡಿಗಳನ್ನು ನನ್ನ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ನನ್ನ ರಾಜ್ಯದಲ್ಲಿ ನೋಡಲಿಲ್ಲ. ನಾನಿವತ್ತು ಉಡುಪಿಯಿಂದ ಬರ್ತಾ ಇದ್ದೇನೆ. ಉಡುಪಿಯಿಂದ ಶಿರಸಿಗೆ ಬರುವ ತನಕ ಒಂದು 5,000 ಗುಂಡಿಗಳನ್ನು ನಾವು ನೋಡಿರ್ಬೋದು. ಅಂದರೆ ಎಲ್ಲ ಕಡೆಗಳಲ್ಲಿ ಇದೊಂದು ಗುಂಡಿ ಸರ್ಕಾರ, ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ, ಇದೊಂದು ದಲಿತ ವಿರೋಧಿಯಾದಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ತನ್ನ ಕೊನೆ ಉಸಿರೆಳೆಯುತ್ತೆ ಅನ್ನೋದನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನಾಕ್ರೋಶ ವ್ಯಕ್ತ ಆಗಿದೆ. ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರದ ವಿರುದ್ಧ ಜನ ರಸ್ತೆಗಿಳಿಯುವಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.